ನಮಸ್ಕಾರ ಸ್ನೇಹಿತರೆ, ಹೊಂಗೆರಣ ರೂಟ್ಸಿಗೆ ಸ್ವಾಗತ. ಇವತ್ತು ನಾವು ಹೊಂಗೆರಣ ರೂಟ್ಸ್ ತೋಟದಲ್ಲಿ ಜೀವಾಮೃತ ತೊಟ್ಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಜೀವಾಮೃತನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿಬಿಟ್ಟು ನಮ್ಮ ಯಜಮಾನರು ಈ ವಿಡಿಯೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಸುನಿಲ್ ಅಂತ. ಇದು ಅಡಗೂರು ಗ್ರಾಮ, KR ನಗರ ತಾಲೂಕು. ಇಲ್ಲಿ ನಾವು ಜೀವಾಮೃತ ಯೂನಿಟ್ನ ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀವಿ. ಇದು ಫಸ್ಟು ಒಂದು ಪಂಪ್ ಮಾಡ್ಕೊಂಡಿದ್ದೀವಿ ತೊಟ್ಟಿ. ಇದು 2000 ಲೀಟ್ರ್ ಇದೆ. ವಿಡಿಯೋ ಮಾಡ್ತಿರೋ ಸಂಜೆ ಕಾಣುತ್ತೋ ಇಲ್ವೋ ನೋಡೋಣ. ಇದು 2000 ಲೀಟ್ರ್ ಇದೆ. ಆಮೇಲೆ ಇದು ನಮ್ಮ ಮೇನ್ ಯೂನಿಟ್. ಇಲ್ಲಿ 5 ಅಡಿ ಇದೆ ಯೂನಿಟ್ಟು. 5 ಅಡಿ ಮೇಲೆ ನಾವು ರಿಂಗ್ಗಳು ಕೂರಿಸಿದ್ವಿ. ಈ 5 ಅಡಿ ಮೇಲೆ ನಾವಿಲ್ಲಿ ಕ್ಲೀನಾಗಿ ಕಬ್ಬಣ ಕಟ್ಟೆ ಕಾಂಕ್ರೀಟ್ ತರಿಸಿರೋದು. ಕ್ಲೀನಾಗಿ ಹೆಂಗೆ ಮಾಡ್ತಾರೆ ಮನೆಯಲ್ಲಿ ತರಿಸಿದ್ದು ಹಂಗೆ ಮಾಡಿದ್ದೀವಿ. ಯಾಕಂದರೆ ಸ್ಟ್ರೆಂತ್ ಬೇಕಲ್ವ, ಅದಕ್ಕೆ ಮಾಡಿರೋದು. ಈಗ ಇಲ್ಲಿ ಈ ಥರ ಮೆಟ್ಲು ಮಾಡ್ಕೊಂಡಿದ್ದೀವಿ ಓಡಾಡೋದಕ್ಕೆ. ಇದು 4 ಅಡಿ ರಿಂಗು. ಇದು 4 ರಿಂಗ್ ಕೂರಿಸಿದ್ದೀವಿ. ಇದು ಒಂದು 1000 ಲೀಟ್ರ್ ಹಿಡಿಯುತ್ತೆ. ಮತ್ತು ಇದು ಪ್ಲ್ಯಾನ್ ಇರಲಿಲ್ಲ ಇಡಬೇಕು ಅಂತ, ಒಂದೇ ಪ್ಲ್ಯಾನ್ ಇದ್ದಿದ್ದು. ಇದು ರಿಂಗ್ ಎಕ್ಸ್ಟ್ರಾ ಇತ್ತು, ಕೂರುತ್ತೆ, ಇಲ್ಲಿ ಜಾಗ ಇತ್ತು ನಮಗೆ. ಹಾಗಾಗಿ ಇನ್ನೊಂದು ರಿಂಗ್ 3 ಕೂರಿಸಿದ್ದೀವಿ. ಇದು 3 ಅಡಿದು 3 ಕೂರಿಸಿದ್ದೀವಿ. 500 ಲೀಟ್ರ್ ಬರುತ್ತೆ ಇದು. ಸೊ 2 ಸೇರಿ 1500 ಲೀಟ್ರ್ ಬರುತ್ತೆ. ಇಲ್ಲಿ ನೋಡ್ಬೋದು ಜೀವಾಮೃತ ರೆಡಿ ಮಾಡಿದ್ದೀವಿ, ಆಗ್ತಾಯಿದೆ. ಇದು 500 ಲೀಟ್ರ್ ಮಾಡಿರೋದು. ಅದೇ ಥರ ಇಲ್ಲಿ 1000 ಲೀಟ್ರಿಗೆ ಜೀವಾಮೃತ ಮಾಡ್ತಾಯಿದ್ದೀವಿ. ಆಮೇಲೆ ಇನ್ನೊಂದು ಹೇಳಲೇಬೇಕು ನಾನು. ಇಲ್ಲಿ ನೋಡಿ ನೀವು, ಪ್ಲ್ಯಾಟ್ಫಾರ್ಮ್ ಏನಿದೆ ಅದಕ್ಕೇ ನಾವು ಇಲ್ಲಿ ಆವಾಗಲೇ ಪೈಪ್ ಕೂರಿಸ್ಬಿಟ್ಟಿದ್ದೀವಿ ಕಬ್ಬಣದ್ದು. ಅಂದರೆ ಪ್ಲ್ಯಾಟ್ಫಾರ್ಮ್ ಒಳಗಡೆ ತಗೊಂಡಿರೋದ್ರಿಂದ ನಾವು ಕೆಳಗಡೆಯಿಂದ ಪುನಃ ಎತ್ತಬೇಕಾಗಿಲ್ಲ. ಇದು ಒಳಗಡೆ ಮೇಲ್ಗಡೆ ಕೂರಿಸಿರೋದು. ಇದು ಒಂದು ಚೇಂಜ್ ಮಾಡಿರೋದು ನಾವು. ಆಮೇಲೆ ಕುಳ್ಳೇಗೌಡ್ರ ಮೆಥಡಲ್ಲಿ ಮಾಡಿರೋದು ಪೂರ್ತಿ ಜೀವಾಮೃತ ತೊಟ್ಟಿನ. ಅವ್ರದ್ದೇ ಪ್ರಿನ್ಸಿಪಲ್ಲು, ಅವ್ರ ಥರದ್ರಲ್ಲೇ ಮಾಡಿದ್ದೀವಿ. ಇದೊಂದು ಎಕ್ಸ್ಟ್ರಾ ನಾವೇ ಮಾಡ್ಬೇಕಾದ್ರೆ ಇದಕ್ಕೆ ಹಾಕ್ಬೋದಲ್ಲ ಅಂದ್ಬಿಟ್ಟು ಹಾಕಿದ್ದೀವಿ. ಈಗ ಇದು ಟೆಂಪ್ರರಿ ಆಗಿದೆ. ಈಗ ನೆಕ್ಸ್ಟ್ ಶೀಟ್ ಹಾಕಬೇಕು ಅಂದರೆ ಇದು ತೆಗೆದ್ಬಿಟ್ಟು ಇಲ್ಲಿಗೆ ವೆಲ್ಡಿಂಗ್ ಮಾಡಿ ಮಾಡ್ಬೋದು. ಇಲ್ಲಿ ಸ್ಲರ್ರಿ ಹೋಗೋ ಥರ ಮಾಡ್ಕೊಂಡಿದ್ದೀವಿ. ಕೆಳಗಡೆ ಏನು ಮಿಕ್ಕುತ್ತೆ ಇಲ್ಲಿ ನೋಡ್ಬೋದು ನೀವು. ಈ ಕಡೆ ನೋಡಿ, ಇಲ್ಲಿ ಒಂದು ಅರ್ಧ ಅಡಿಗೆ ನಾವು ಔಟ್ಲೆಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಮೇಲೆಲ್ಲ ಬರುತ್ತೆ ಜೀವಾಮೃತ ಅಥವಾ ಗೋಕೃಪಾಮೃತ, ನಾವೇನೇ ಮಾಡಿದ್ರು ಇಲ್ಲಿ ಮೇಲೆ ಬರುತ್ತೆ. ಇಲ್ಲೂ ಅಷ್ಟೇ. ಇಲ್ಲಿ ಸ್ವಲ್ಪ ಮೇಲಾಗಿದೆ, ತಪ್ಪು ಮಾಡ್ಕೊಟ್ಟಿದ್ದೀವಿ. 3/4 ಅಡಿ ಆಗಿದೆ. ಬೇರೆ ದೊಡ್ಡ ರಿಂಗ್ ಅಲ್ವಾ, 3/4 ಅಡಿ ಇದೆ, ಬೇಕಿರಲಿಲ್ಲ, ಅರ್ಧ ಅಡಿ ಸಾಕಿತ್ತು. ಇಲ್ಲೂ ಒಂದು ಔಟ್ಲೆಟ್ ಮಾಡ್ಕೊಂಡಿದ್ದೀವಿ. ಇದು ಗಷ್ಟ ಎಲ್ಲ ತೆಗಿಯೋಕ್ಕೆ ಇನ್ನೊಂದು ಇಲ್ಲಿ ಮಾಡ್ಕೊಂಡಿದ್ದೀವಿ. ಈಗ ಫಿಲ್ಟ್ರ್ ಸಿಸ್ಟಮ್ ಬಂದರೆ ಇಲ್ಲಿ 3 ಥರ ಫಿಲ್ಟರ್ ಮಾಡ್ಕೊಳ್ತೀವಿ ನಾವು. ನಾವು ಸಪ್ರೇಟಾಗಿ ಇನ್ನೊಂದು ರಿಂಗ್ ಇಟ್ಟು ಫಿಲ್ಟರ್ ಮಾಡ್ತಿಲ್ಲ. ಕುಳ್ಳೇಗೌಡ್ರ ಮೆಥಡಲ್ಲಿ ಹಿಂಗೆ 3 ಇಲ್ಲೇ ಇದ್ರ ಜೊತೆಗೇ ಸ್ಪೇಸು ಕಮ್ಮಿ ಹಿಡಿಯುತ್ತೆ ಮತ್ತು ಫಿಲ್ಟರು ಚೆನ್ನಾಗಿರುತ್ತೆ. ನೋಡ್ಬೋದು, ಇಲ್ಲೇ ನೋಡಿ, ಈ ಥರ ಮೆಶ್ಶು, ಸ್ಟೈನ್ಲೆಸ್ ಸ್ಟೀಲ್ ಮೆಶ್ ಇರುತ್ತೆ. ಒಂದು 60 mm, ಇನ್ನೊಂದು 40 mm, ಇನ್ನೊಂದು 20 mm ಮೆಶ್ಗಳು ತಂದಿರ್ತೀವಿ. ಇದನ್ನು ಈ ಥರ ಪೈಪ್ಗೆ ಹಾಕಿ ಫ್ರೇಮ್ ಥರ ಮಾಡಿಕೊಂಡು, ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಪೈಪ್ ಪೂರ ಥರ ಮಾಡಿಸ್ಕೊಂಡು ಇಲ್ಲಿ ದೊಡ್ಡ ಜಲ್ಲಿ ಹಾಕಿರ್ತೀವಿ. ಇಲ್ಲಿ ಅದಕ್ಕಿಂತ ಸ್ವಲ್ಪ ಚಿಕ್ಕ ಜಲ್ಲಿ, ಇಲ್ಲಿ ಬೇಬಿ ಸಣ್ಣ ಜಲ್ಲಿ ಇದರಲ್ಲಿ. ಸೊ ಇದರಲ್ಲಿ ನೋಡ್ಬೋದು, ಇದು ತುಂಬ ದಪ್ಪ ಜಲ್ಲಿ ಇದೆ, ಇದರಲ್ಲಿ ಸ್ವಲ್ಪ ಸಣ್ಣದು, ಇದರಲ್ಲಿ ತುಂಬ ತೀರಾ ಸಣ್ಣದು. ಸೊ ಫಿಲ್ಟರ್ ಆಗ್ಬೇಕಾದ್ರೆ ಈ ಮೆಶ್ ಜೊತೆ ಫಸ್ಟು ಮೇಲ್ಗಡೆಯಿಂದ ಮೆಶ್ಗೆ ಹೋಗಿ ಪುನಃ ಇದರಲ್ಲಿ ಫಿಲ್ಟರ್ ಆಗಿ, ತುಂಬ ದಪ್ಪ ಜಲ್ಲಿಲಿ ಫಿಲ್ಟರ್ ಆಗಿ, ಆಮೇಲೆ ಇದರಿಂದ ಬಂದಿದ್ದು ಇಲ್ಲಿಗೆ ಬಂದು ಪುನಃ ಇಲ್ಲಿ ಮೆಶ್ ಇರುತ್ತೆ. ಇಲ್ಲಿ ಮೆಶ್ಗೆ ಬಂದು ಪುನಃ ಅದರಿಂದ ಜಲ್ಲಿಗೆ ಹೋಗಿ ಪುನಃ ಇದರಲ್ಲೂ 3 ಸರಿ ಫಿಲ್ಟರ್ ಆಗುತ್ತೆ. ಸೊ ಈ ಥರ 3 ಮಾಡ್ಕೋಬೇಕು. ಇದೇನಿದೆ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಏನು 1.5 ಅಡಿ ಇದೆ. ಇಲ್ಲಿ ನಾವು ದಪ್ಪ ಜಲ್ಲಿ ಇಲ್ಲಿ ತುಂಬಿರ್ತೀವಿ. ಇದು ಅಷ್ಟೇ, ಇಲ್ಲಿಂದ ಇಲ್ಲಿ 1.5 ಅಡಿ ಇದೆ, ಮತ್ತು ಇದು ಇಲ್ಲಿಂದ ಇದೆ. ಆಮೇಲೆ ಇದು ನಮ್ಮದು 4 ಅಡಿಗೆ ಸಾಕಿತ್ತು, 5 ಅಡಿಗೆ ಮಾಡಿಕೊಂಡ್ವಿ. ಯಾಕಂದರೆ ನಮಗಿಲ್ಲಿ ಕಲ್ಲು ಸಿಕ್ಬಿಡ್ತು, ಬಂಡೆ ಸಿಕ್ಬಿಡ್ತು, ಹೋಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ದೀವಿ ಭೂಮಿಗಿಂತ. ಅದಕ್ಕೆ ಸ್ವಲ್ಪ ಮೇಲೆ ಹೋಗ್ಬೇಕಾಯ್ತು. ಯಾಕಂದರೆ ಫಿಲ್ಟರ್ ಸಿಸ್ಟಮು ಇಲ್ಲೇ ಮಾಡ್ತಿರೋದ್ರಿಂದ ನಾವು 5 ಅಡಿ ಬೇಕಿತ್ತು.
ಇಲ್ಲಿಂದ ಬರುತ್ತೆ, ಇಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದೀವಿ, ಸಂಪಿಗೆ ಬರುತ್ತೆ. ಸಂಪಿಂದ ಇಲ್ಲಿ ನಾವು 1 HP ಮೋಟ್ರ್ ಇಡ್ತೀವಿ. ಕನೆಕ್ಷನ್ ಇದೆ, ತೋರಿಸ್ತೀನಿ. 1 HP ಮೋಟ್ರ್ ಇಟ್ಬಿಟ್ಟು 2 ಯೂನಿಯನ್ ಇದೆ, ಅದಕ್ಕೆ 2 ಯೂನಿಯನ್ ಮಾಡ್ಕೊಂಡಿದ್ದೀವಿ. ಈ ಕನೆಕ್ಷನ್ ಕೊಟ್ಬಿಟ್ಟು ಆನ್ ಮಾಡಿದ್ರೆ ಡೈರೆಕ್ಟಾಗಿ ಈ ವೆಂಚುರಿ 1 ಇಂಚ್ ಇದೆ. ಇದು ಈ 1 ಇಂಚ್ ಒಳಗಡೆ ಕರೆಕ್ಟಾಗಿ ಮೋಟ್ರನ್ನು 1 HP ಮೋಟ್ರ್ ಇಟ್ಟರೆ ಸಾಕು. ಕ್ಲೀನಾಗಿ 20 ನಿಮಿಷ, ಅರ್ಧ ಗಂಟೆಯಲ್ಲಿ ಪೂರ್ತಿ 2000 ಲೀಟ್ರೂ ಹೊಟ್ಟೋಗುತ್ತೆ. ವೆಂಚುರಿ ಮಾಡ್ಬೋದಿತ್ತು, ಅದು ಸ್ಲೋ, 3 ಗಂಟೆ 2 ಗಂಟೆ ಹಿಡಿಯುತ್ತೆ. ಇದಾದರೆ ತುಂಬ ಫಾಸ್ಟಾಗಿ ಹೋಗುತ್ತೆ, 20 ನಿಮಿಷ 30 ನಿಮಿಷದಲ್ಲಿ ಹೊಟ್ಟೋಗುತ್ತೆ. ಇನ್ನು ಸಬ್ಮರ್ಸಿಬಲ್ಲು ಮಾಡ್ತಾರೆ, ನಾವು ಆಚೆನೇ ಇಟ್ಕೊಂಡಿದ್ದೀವಿ. ಅರ್ಧ ಗಂಟೆಯಲ್ಲಿ ಜೀವಾಮೃತ ಎಲ್ಲ ಹೊಟ್ಟೋಗುತ್ತೆ. ವಾರಕ್ಕೆ ಒಂದ್ಸರಿ ನಾವು ಜೀವಾಮೃತ ಕೊಡ್ತೀವಿ. 2 ಟ್ಯಾಂಕ್ ಇರೋದ್ರಿಂದ ಒಂದು ಇದು ಒಂದು ಅದು ಮಾಡ್ತೀವಿ. ಆಮೇಲೆ ಇಲ್ಲಿ ನೋಡ್ಬೋದು ಡ್ರಮ್ಮು ಇಟ್ಕೊಂಡಿದ್ದೀವಿ ನಾವು. ಕಡೆ ತೋರಿಸಿ, ಡ್ರಮ್ಗಳು ಇದ್ದಾವೆ. ಡ್ರಮ್ಮಲ್ಲೂ ನಾವು ವೇಸ್ಟ್ ಡಿಕಂಪೋಸರು ಮತ್ತು ವ್ಯಾಮ್ ಎಲ್ಲ ಮಾಡ್ತಾ ಇರ್ತೀವಿ. ಇದನ್ನು ಸಹ ಇಲ್ಲಿಗೆ ಹಾಕ್ಬಿಡ್ತೀವಿ ತೊಗೊಂಡು ಬಕೆಟಲ್ಲಿ. ಅದು ಸಂಪ್ ಹೋಗಿ ಸಂಪಿಂದ ಮೋಟ್ರ್ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಹಿಂಗಾಗಿ ನಾವು ಇದು ಸುಲಭ ಮಾಡ್ಕೊಂಡಿದ್ದೀವಿ. ಒಂದೊಂದು ಗಿಡಕ್ಕೆ ತೊಗೊಂಡು ಹಾಕಲ್ಲ, ನಾವು ವೀಕೆಂಡಲ್ಲಿ ಮಾತ್ರ ಇರ್ತೀವಿ. ಬಂದಾಗೆ ಮಾಡೋ ಥರ ಮಾಡ್ಕೊಂಡಿದ್ದೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವುದೇ ತರಹ ಕೆಮಿಕಲ್ಸನ್ನು ಬಳಸ್ತಾನೆ ನೈಸರ್ಗಿಕವಾಗಿ ಜೀವಾಮೃತ, ವೇಸ್ಟ್ ಡಿಕಾಂಪೋಸರ್ ಮತ್ತು ಬೇರೆ ತರಹದ ಕಲ್ಚರನ್ನು ಬಳಸಿ ನಾವು ಈ ತೋಟವನ್ನು ಆರ್ಗ್ಯಾನಿಕ್ ಆಗಿ ಮಾಡ್ತಾಯಿದ್ದೀವಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.